Praise the Lord. Hallelujah. Thank you, Jesus. Praise you, Jesus. And the name of powerful Jesus to be glorified to. Hallelujah. Yes, my Jesus. You are a universal of God. Thank you, Jesus. I love you, Jesus. I praise you, Jesus. I praise you, Jesus. I glorify Jesus. Thank you, Jesus. ಸ್ತೋತ್ರ ಯೇಸುವೇ. ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ಪ್ರಿಯರೇ, ಈ ಸುಂದರವಾದ ಶಿಲುಬೆ ಆರಾಧನೆಗಾಗಿ ನಿಮ್ಮೆಲ್ಲರನ್ನ ನಾನು ಸ್ವಾಗತಿಸುತ್ತೇನೆ. ಸ್ವರ್ಗೀಯ ಯಾತ್ರೆಯ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ಪ್ರಭು ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಹೌದು ಸ್ವಾಮಿ, ನಾವೆಲ್ಲರೂ ನಿಮ್ಮನ್ನು ವಂದಿಸುತ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್ ಫಾರ್ ದಿಸ್ ಬ್ಯೂಟಿಫುಲ್ ಈವ್ನಿಂಗ್. ಸ್ತೋತ್ರ ಯೇಸುವೇ. ಅಪ್ಪ ತಂದೆಯೇ, ಎಲ್ಲ ಮಕ್ಕಳನ್ನು ಸಮರ್ಪಿಸುತ್ತೇನೆ ರಾಜ. ಸ್ತುತಿ 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 ಪೇನಿನ, ಸ್ತುತಿ 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 ಪೇನಿನ, ಮನ ತುಂಬಿನ ವಂದಿಪೇನಿನ. ಸ್ತುತಿ 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 ಪೇನಿನ, ಮನ ತುಂಬಿನ ವಂದಿಪೇನಿನ. ಹೌದು ಪ್ರಿಯರೇ, ಸ್ತುತಿಸುವ, ಈ ಹಾಡಿನ ಸಾಲುಗಳಲ್ಲಿ ಸ್ತುತಿಸುವ, ಆ ಪ್ರಭುವನ್ನು ಆಡುವ, ಕರೆಗಳನ್ನು ತಟ್ಟುತ್ತಾ ನಮ್ಮ ಕಾಲುಗಳು ಚಲಿಸಲಿ, ಇರುವ ಸ್ಥಳದಲ್ಲಿ ನಮ್ಮ ಕೈಗಳು ತಟ್ಟಲ್ಪಡಲಿ, ಕಾಲುಗಳು ಚಲಿಸಲಿ. ಸ್ತುತಿ 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 ಪೇನಿನ, ಮನ ತುಂಬಿನ ವಂದಿಪೇನಿನ. ಸ್ತುತಿ 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 ಪೇನಿನ, ಮನ ತುಂಬಿನ ವಂದಿಪೇನಿನ. ನೀನೆ ಸರ್ವಶಕ್ತನು, ನೀನೆ ಶಾಂತಿ ಪ್ರಿಯನು, ನೀನೆ ಜೀವದಾತನು, ನೀನೆ ಸತ್ಯಧಾಮವು. ಸ್ತುತಿ 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 ಪೇನಿನ, ಸ್ತುತಿ 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 ಪೇನಿನ. ನೀನೆ ಸರ್ವಶಕ್ತನು, ನೀನೆ ಶಾಂತಿ ಪ್ರಿಯನು, ನೀನೆ ಜೀವದಾತನು, ನೀನೆ ಸೌಖ್ಯಧಾಮವು. ಸ್ತುತಿ 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 ಪೇನಿನ, ಸ್ತುತಿ 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 ಪೇನಿನ. ಸ್ತುತಿ 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 ಪೇನಿನ, ಸ್ತುತಿ ಪೇನಿನ ನಾ ದೇವಾ. ಹೌದು ಪ್ರಿಯರೇ, ಸ್ತುತಿಸು ಸ್ತುತಿಸು ಎನ್ನ ಮನವೇ ಸ್ತುತಿಸು ಪ್ರಭುವನ್ನು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾರೆ. ಸ್ತುತಿಸು ಎನ್ನ ಮನವೇ ಸ್ತುತಿಸು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾರೆ. ಪ್ರಿಯರೇ, ನಾವು ಸ್ತುತಿಸಬೇಕು. ಕೈ ಚಪ್ಪಾಳೆಯಿಂದ ಕರಗಳನ್ನು ತಟ್ಟುತ್ತಾ, ಕರಗಳನ್ನು ಘಂಟಾಘೋಷವಾಗಿ ತಟ್ಟುತ್ತಾ, ಹೃದಯದಲ್ಲಿ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಶಕ್ತಿಯಿಂದ ನಾವು ಆಡೇರಿಸಬೇಕು. ತಮ್ಮಟ್ಟೆಗಳನ್ನು ಬಾರಿಸುತ್ತಾ, ಕಿನ್ನರಿಗಳನ್ನು ನುಡಿಸುತ್ತಾ ಆ ಪ್ರಭು ಯೇಸುವನ್ನ ನಾವು ಆರಾಧಿಸಬೇಕು. ಹೌದು ಪ್ರಿಯರೇ, ನಾವು ಸ್ತುತಿಸುವ, ಆ ಪ್ರಭುವನ್ನು ನಾವು ಸ್ತುತಿಸುವ, ಆ ಪ್ರಭುವಿನೊಂದಿಗೆ ನಾವು ಒಂದಾಗಿ ಬಾಳುವ. ಯಾಕೆಂದರೆ ಈ ಸಮಯ ಒಂದು ಪವಿತ್ರವಾದ ಸಮಯವಾಗಿದೆ, ನಮ್ಮ ಜೀವನಕ್ಕೆ ಒಂದು ಮೆರುಗು ತರುವಂತಹ ಸಮಯವಾಗಿದೆ. ಈ ರಾತ್ರಿ ನಮ್ಮೆಲ್ಲರನ್ನ ಸಂತೋಷವಾಗಿ ಆ ಪ್ರಭುವಿನಡೆಗೆ ಕರೆದುಕೊಂಡು ಹೋಗುವಂತಹ ಸಮಯವಾಗಿದೆ. ಅದರಿಂದ ನಾವು ಮತ್ತೊಂದು ಆವರ್ತಿ ಈ ಹಾಡಿನ ಸಾಲುಗಳಲ್ಲಿ ಒಂದಾಗೋಣವೇ? ಸ್ತುತಿ 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 ಪೇನಿನ, ಮನ ತುಂಬಿನ ವಂದಿಪೇನಿನ. ಸ್ತುತಿ 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 ಪೇನಿನ, ಮನ ತುಂಬಿನ ವಂದಿಪೇನಿನ. ನೀನೆ ಸರ್ವಶಕ್ತನು, ನೀನೆ ಶಾಂತಿ ಪ್ರಿಯನು, ನೀನೆ ಜೀವದಾತನು, ನೀನೆ ದಾವಯಧಾಮವು.
ಸ್ತುತಿ 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 ಪೇ ನಿನ್ನ, ಸ್ತುತಿ 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 ಪೇ ನಿನ್ನ. ನೀನೆ ಸರ್ವಶಕ್ತನು, ನೀನೆ ಶಾಂತಿ ಪ್ರಿಯನು, ನೀನೆ ಜೀವದಾತನು, ನೀನೆ ದಿವ್ಯಧಾಮವು. ಸ್ತುತಿ 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 ಪೇ ನಿನ್ನ, ಸ್ತುತಿ 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 ಪೇ ನಿನ್ನ. ಕೀರ್ತನೆಗಾರ ಹೇಳುತ್ತಾನೆ 22ನೇ ಅಧ್ಯಾಯದಲ್ಲಿ 26ನೇ ವಾಕ್ಯದಲ್ಲಿ, ಹರಿಯುವುದು ಸ್ತುತಿ ಭಕ್ತರ ಬಾಯಿಯಿಂದ, ತುಂಬುವುದು ದಲಿತ ಹೃದಯದಲ್ಲಿ ಚೈತನ್ಯ ಭರಿತ. ಹಲ್ಲೆಲೂಯಾ ಹಲ್ಲೆಲೂಯಾ. ಹರಿಯುವುದು ಸ್ತುತಿ ಭಕ್ತರ ಬಾಯಿಂದ ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾನೆ. ಪ್ರಿಯರೇ, ಹೀಗಿರುವಾಗ ನಾವೆಲ್ಲರೂ ಕೀರ್ತನೆಗಾರನಾಗಿ ಮಾರ್ಪಡುವ, ಆ ಪ್ರಭುವನ್ನು ಸ್ತುತಿಸುವ, ಆ ಪ್ರಭುವನ್ನು ಭಜಿಸುವ, ಆ ಪ್ರಭುವನ್ನು ಮಹಿಮೆ ಪಡಿಸುವ. ಈ ಬೆಳಗಿನಿಂದ ಈ ಸಂಜೆಯವರೆಗೂ ದೇವರು ನಮಗೆ ಎಷ್ಟೋ ಮಹತ್ ಕಾರ್ಯಗಳನ್ನು ಮಾಡಿದ್ದಾರೆ. ನಮಗೆ ಬೆಳಗಿನ ಜಾವದಿಂದ ಹಿಡಿದು ಈ ಜಾವದವರೆಗೂ ಉಣ್ಣಲು ಆಹಾರವನ್ನ, ಒದ್ದುಕೊಳ್ಳಲು ವಸ್ತ್ರವನ್ನ, ಇರಲು ಮನೆಯನ್ನ, ಕುಡಿಯಲು ನೀರನ್ನ, ನಮಗೆ ಆರೋಗ್ಯವನ್ನ, ಕೆಲಸವನ್ನ, ಎಲ್ಲವನ್ನ ನಮಗೆ ದೇವರು ದಾನವಾಗಿ ಕೊಟ್ಟಿದ್ದಾರೆ. ಪ್ರೀತಿಯನ್ನು ದಾನವಾಗಿ ಕೊಟ್ಟಿದ್ದಾರೆ. ಸಂಕಷ್ಟಗಳ ಮಧ್ಯದಲ್ಲಿ ನಮಗೆ ಬಿಡುಗಡೆಯನ್ನು ಕೊಟ್ಟಿದ್ದಾರೆ. ದೇವರು ನಮಗೆ ಮಾಡಿದಂತಹ ಅನಂತವಾದ ಉಪಕಾರಗಳಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಪ್ರಿಯರೇ, ಒಂದು ಪಕ್ಷ ನಾವು ಈ ದಿನ ರೋಗಿಯಾಗಿದ್ದರೆ ಏನಾಗುತ್ತಾ ಇತ್ತು ಯೋಚನೆ ಮಾಡಿ ನೋಡುವ. ಈ ದಿನ ನಾವು ರೋಗಿಯಾಗಿ ಹೋಗಿದ್ದರೆ, ಅಥವಾ ಈ ದಿನ ನಾವು ಯಾವುದಾದ್ರೂ ಸಂಕಷ್ಟಕ್ಕೆ ಸಿಲುಕಿ ಹೋಗಿದ್ದರೆ, ಅಥವಾ ಯಾವುದಾದ್ರೂ ಅಪಘಾತಕ್ಕೆ ನಾವು ಸಿಲುಕಿ ಹೋಗಿದ್ದರೆ ಏನು ಸಂಭವಿಸಿದ್ದಿರಬಹುದು. ನನ್ನ ಕುಟುಂಬವು ಅನಾಥವಾಗಿ ಹೋಗಿದ್ದರೆ ಏನಾಗಿದ್ದಿರಬಹುದು, ಅಥವಾ ನನ್ನ ಕೈಕಾಲುಗಳನ್ನು ಕಳೆದುಕೊಂಡಿದ್ದರೆ ಏನಾಗಿದ್ದಿರಬಹುದು, ನನಗೆ ಅಪಘಾತವಾಗಿದ್ದರೆ ಏನಾಗಿದ್ದಿರಬಹುದು, ನಾನು ಕೆಲಸ ಮಾಡುವಾಗ ನನಗೇನಾದ್ರೂ ಸಂಭವಿಸಿದರೆ ನನಗೇನಾಗಿದ್ದಿರಬಹುದು, ನಾನು ಭುಜಿಸುವ ಆಹಾರ ವಿಷಯವಾಗಿದ್ದರೆ ಏನಾಗಿದ್ದಿರಬಹುದು. ಚಿಂತಿಸಬೇಕು ಪ್ರಿಯರೇ. ಬೆಳಗಿನಿಂದ ಈ ಸಮಯದವರೆಗೂ ದೇವರು ನಿನ್ನನ್ನು ನನ್ನನ್ನು ಕಾದಿದ್ದಾರೆ. ಸದಾ ನಿನ್ನನ್ನು ನನ್ನನ್ನು ಕಾಯುವ ದೇವರಾಗಿದ್ದಾರೆ. ಪ್ರಭುವನ್ನ ಸ್ತುತಿಸಬೇಕು. ಮನಪೂರ್ವಕವಾಗಿ ನಾವು ಸ್ತುತಿಸಬೇಕು. ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಶಕ್ತಿಯಿಂದ ನಾವು ಸ್ತುತಿಸಬೇಕು ಪ್ರಿಯರೇ. ಸ್ತುತಿ 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 ಪೇ ನಿನ್ನ, ಮನ ತುಂಬಿ ನಾ ವಂದಿಪೆ ನಿನ್ನ. ಸ್ತುತಿ 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 ಪೇ ನಿನ್ನ, ಮನ ತುಂಬಿ ನಾ ವಂದಿಪೆ ನಿನ್ನ. ಸ್ತುತಿ 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 ಪೇ ನಿನ್ನ, ಮನ ತುಂಬಿ ನಾ ವಂದಿಪೆ ನಿನ್ನ. ನೀನೆ ಸರ್ವಶಕ್ತನು, ನೀನೆ ಶಾಂತಿ ಪ್ರಿಯನು, ನೀನೆ ಜೀವದಾತನು, ನೀನೆ ದಿವ್ಯಧಾಮವು. ಸ್ತುತಿ 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 ಪೇ ನಿನ್ನ, ಸ್ತುತಿ 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 ಪೇ ನಿನ್ನ. ಸರ್ವ ಸೃಷ್ಟಿಯ ಕರ್ತನು ನೀನು, ಸಕಲ ಜೀವ ಜಂತು ಒಡೆಯನು ನೀನು. ಸರ್ವ ಸೃಷ್ಟಿಯ ಕರ್ತನು ನೀನು, ಸಕಲ ಜಂತುಗಳ ಒಡೆಯನು ನೀನು. ನಿನ್ನ ದೇಹದ ಸಂಕೇತ ನಾನು, ನಿನ್ನ ದೇಹದ ಸಂಕೇತ ನಾನು. ನಿನ್ನ ಶ್ವಾಸದ ಬಟ್ಟಲು ನಾನು, ನಿನ್ನ ಶ್ವಾಸದ ಬಟ್ಟಲು ನಾನು. ಸರ್ವ ಸೃಷ್ಟಿಯ ಕರ್ತನು ನೀನು, ಸಕಲ ಜಂತುಗಳ ಒಡೆಯನು ನೀನು. ನಿನ್ನ ದೇಹದ ಸಂಕೇತ ನಾನು, ನಿನ್ನ ನಿನ್ನ ಶ್ವಾಸ ಬಟ್ಟಲು ನಾನು. ಸ್ತುತಿ 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 ಪೇ ನಿನ್ನ, ಸ್ತುತಿ 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 ಪೇ ನಿನ್ನ. ಸ್ತುತಿ 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 ಎಂದು ಸ್ತುತಿ ಪೇ ನಿನ್ನ, ಮನ ತುಂಬಿ ನಾ ವಂದಿಪೆ ನಿನ್ನ. ಸ್ತುತಿ 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 ಎಂದು ಸ್ತುತಿ ಪೇ ನಿನ್ನ, ಮನ ತುಂಬಿ ನಾ ವಂದಿಪೆ ನಿನ್ನ. ನೀನೆ ಸರ್ವಶಕ್ತನು, ನೀನೆ ಶಾಂತಿ ಪ್ರಿಯನು, ನೀನೆ ಜೀವದಾತನು, ನೀನೆ ದಿವ್ಯಧಾಮವು. ಸ್ತುತಿ 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 ಪೇ ನಿನ್ನ, ಸ್ತುತಿ 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 ಪೇ ನಿನ್ನ. ನೀನೆ ಸರ್ವಶಕ್ತನು, ನೀನೆ ಶಾಂತಿ ಪ್ರಿಯನು, ನೀನೆ ಜೀವದಾತನು, ನೀನೆ ದಿವ್ಯಧಾಮವು. ಸ್ತುತಿ 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 ಪೇ ನಿನ್ನ, ಸ್ತುತಿ 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 ಪೇ ನಿನ್ನ.
ಹೌದು ಪ್ರಿಯರೇ, ಪ್ರಭುವಿನ ಮಕ್ಕಳು ಸಿರಾಕನ ಗ್ರಂಥ 51ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತದೆ, ಏ ಸರ್ವೇಶ್ವರ ಅರಸರೇ, ಸ್ತುತಿಸುವೆ ನಿಮ್ಮನ್ನು, ನನ್ನ ರಕ್ಷಕರಾದ ದೇವರೇ, ಕೊಂಡಾಡುವೆ ನಾ ನಿಮ್ಮನ್ನು, ಸ್ತುತಿಸುವೆ ನಾ ನಿಮ್ಮ ನಾಮವನ್ನು ಎಂಬುದಾಗಿ ಕೀರ್ತನೆ ಸಿರಾಕನ ಗ್ರಂಥ ಹೇಳುತ್ತದೆ. ಪ್ರಿಯರೇ, ಸ್ತುತಿಸಬೇಕು. ಅರಸರು ನಮ್ಮ ರಕ್ಷಕರು, ದೇವಾದಿ ದೇವರು ನಮ್ಮ ಜೀವ ಸ್ವರೂಪರಾದ ಪ್ರಭು. ಆ ಪ್ರಭುವನ್ನ ಅರಸಬೇಕು, ಆ ಪ್ರಭುವನ್ನ ಆಡಬೇಕು. ಹೌದು ಪ್ರಿಯರೇ, ನಾವು ಪ್ರತಿದಿನದಲ್ಲಿ ಸ್ತುತಿಸುತ್ತಾ ಇದ್ದೇವೆ ಪ್ರಿಯರೇ. ಯಾರೋ ಆಡಿದಂತ ಹಾಡುಗಳಿಲ್ಲ ಇದು, ಯಾರೋ ಬರದಂತಹ ನುಡಿಗಳೆಲ್ಲ ಇದು. ಕ್ಷಣಾರ್ಥದಲ್ಲಿ ಬರುವಂತಹ ನುಡಿಗಳು, ಕ್ಷಣಾರ್ಥದಲ್ಲಿ ಬರುವಂತಹ ರಾಗ ತಾಳಗಳಾಗಿದೆ ಪ್ರಿಯರೇ. ಪವಿತ್ರ ಆತ್ಮ ಪ್ರೇರಣೆಯಾಗಿದೆ ಪ್ರಿಯರೇ. ಆ ಪ್ರಭುವಿಗೆ ವಂದನೆಯನ್ನು ಸಲ್ಲಿಸುವುದು ಎಷ್ಟು ಆನಂದಕರ ಎಂಬುದನ್ನು ನಾವು ಧ್ಯಾನಿಸಬೇಕು ಪ್ರಿಯರೇ. ಅದರಿಂದ ಪ್ರಭುವನ್ನು ಆಡೋಣ, ಪ್ರಭುವಿಗೆ ಆಡೋಣ. ಯೇಸುವೇ ನಿಮ್ಮನ್ನು ಸ್ತುತಿಸುತ್ತೇನೆ, ದೇವಾ ನಿಮ್ಮನ್ನು ಸ್ತುತಿಸುತ್ತೇನೆ, ರಾಜ ನಿಮ್ಮನ್ನು ಸ್ತುತಿಸುತ್ತೇನೆ, ಅಪ್ಪ ಸರ್ವೇಶ್ವರ ನಿಮ್ಮನ್ನು ಸ್ತುತಿಸುತ್ತೇನೆ, ಶಕ್ತನಾಗಿರುವ ದೇವರೇ ನಿಮ್ಮನ್ನು ಸ್ತುತಿಸುತ್ತೇನೆ, ಅಪ್ಪ ಆಕಾಶ ಭೂಮಿಯನ್ನು ಸೃಷ್ಟಿಸಿದಂತಹ ದೇವರೇ ನಿಮ್ಮನ್ನು ಸ್ತುತಿಸುತ್ತೇನೆ. ಅಪ್ಪ, ಈ ನನ್ನ ದೇಹವೇ ನಿನ್ನ ದೇವಾಲಯವಾಗಿಸಿದ್ದೀರಿ ಸ್ವಾಮಿ, ನಿಮ್ಮ ಶ್ವಾಸವನ್ನೇ ನನ್ನ ಹೃದಯದ ಬಟ್ಟಲಲ್ಲಿ ತುಂಬಿದ್ದೀರಿ ಸ್ವಾಮಿ. ಯೇಸುವೇ ನಿಮಗೆ ಸ್ತೋತ್ರ, ಅಪ್ಪ ನಿಮಗೆ ಸ್ತೋತ್ರ, ತಂದೆಯೇ ನಿಮಗೆ ಸ್ತೋತ್ರ, ದೇವರೇ ನಿಮಗೆ ಸ್ತೋತ್ರ ಎಂಬುದಾಗಿ ಸ್ತುತಿ 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 ಸ್ತುತಿಪೆ ನಿನ್ನ, ಮನ ತುಂಬಿ ನಾ ವಂದಿಪೆ ನಿನ್ನ. ಸ್ತುತಿ 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 ಸ್ತುತಿಪೆ ನಿನ್ನ, ಮನ ತುಂಬಿ ನಾ ವಂದಿಪೆ ನಿನ್ನ. ಮತ್ತೊಮ್ಮೆ ಸ್ತುತಿ 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 ಎಂದು ಸ್ತುತಿಪೆ ನಿನ್ನ, ಮನ ತುಂಬಿ ನಾ ವಂದಿಪೆ ನಿನ್ನ. ಸ್ತುತಿ 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 ಎಂದು ಸ್ತುತಿಪೆ ನಿನ್ನ, ಮನ ತುಂಬಿ ನಾ ವಂದಿಪೆ ನಿನ್ನ. ನೀನೇ ಸರ್ವಶಕ್ತನು, ನೀನೇ ಶಾಂತಿ ಪ್ರಿಯನು, ನೀನೇ ಜೀವದಾತನು, ನೀನೇ ಧ್ಯಾನರಾಮವು. ಸ್ತುತಿ 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 ಸ್ತುತಿಪೆ ನಿನ್ನ, ಸ್ತುತಿ 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 ಸ್ತುತಿಪೆ ನಿನ್ನ, ಸ್ತುತಿ 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 ಸ್ತುತಿಪೆ ನಿನ್ನ. ಹಲ್ಲೆಲೂಯಾ 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 Hallelujah, hallelujah, hallelujah. Hallelujah, 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 hallelujah. Hallelujah, 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 hallelujah. Hallelujah, hallelujah, hallelujah. Hallelujah, 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 hallelujah. ಪ್ರಭುವಿನ ಸಾನ್ನಿಧ್ಯ ನಾವಿದ್ದೇವೆ. ಯೇಸುವಿನ ಶಿರವಾಗಿ ತಾಯಿ ಮಾತೆ ಮರಿಯಮ್ಮನವರೊಂದಿಗೆ ಸ್ಮರಿಸುವಂತಹ ಸಮಯ. ಸ್ತುತಿ 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 ಎಂದು ಸ್ತುತಿಪೆ ನಿನ್ನ, ಮನ ತುಂಬಿ ನಾ ವಂದಿಪೆ ನಿನ್ನ. ನೀನೇ ಸರ್ವಶಕ್ತನು, ನೀನೇ ಶಾಂತಿ ಪ್ರಿಯನು, ನೀನೇ ಜೀವದಾತನು, ನೀನೇ ದಿವ್ಯಧಾಮವು. ಸ್ತುತಿ 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 ಸ್ತುತಿಪೆ ನಿನ್ನ, ಸ್ತುತಿ 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 ಸ್ತುತಿಪೆ ನಿನ್ನ. ಹೌದು ಪ್ರಿಯರೇ, ಜೀವೋದ್ಧಾರದ ಅಭ್ಯರ್ಥಿ ನಾನು ನೀವಾಗಿದ್ದೇವೆ. ಕೀರ್ತನೆಗಾರ 40ನೇ ಅಧ್ಯಾಯದಲ್ಲಿ
40ನೇ ವಾಕ್ಯದಲ್ಲಿ ಹೇಳ್ತಾನೆ, ಕಾದಿದ್ದೆನು, ಪ್ರಭುವಿಗಾಗಿ ಕಾದಿದ್ದೆನು, ಕೊನೆಗಾತ ನನ್ನತ್ತ ಬಾಗಿ ಕಿವಿಗೊಟ್ಟನು ಎಂಬುದಾಗಿ. ಅದು ಬೇರೆ. ಕೀರ್ತನೆಗಾರ ನೋಡಿ, ಕಾದಿದ್ದೆನು, ಪ್ರಭುವಿಗಾಗಿ ಕಾದಿದ್ದೆನು, ಕೊನೆಗಾತ ನನ್ನತ್ತ ಬಾಗಿ ಕಿವಿಗೊಟ್ಟೆನು. ಅದೇ ಕೀರ್ತನೆಗಾರರಲ್ಲಿ ನಾವು ನೋಡುತ್ತೇವೆ, ಆಕಾಶದಿಂದ ಬಾಗಿ ದೇವರು ನಿನ್ನನ್ನು ದೃಷ್ಟಿಸಿ ನೋಡುತ್ತಿದ್ದಾರೆ ಎಂಬುದಾಗಿ. ಓ, ಈ ಶಿಲುಬೆ ಆರಾಧನೆಯಲ್ಲಿ ಭಾಗವಹಿಸುತ್ತಿರುವ ನನ್ನ ಸಹೋದರನೇ, ಸಹೋದರಿಯೇ, ನಿನ್ನ ಪ್ರಭುವಿಗೆ ಗೊತ್ತು ನಿನ್ನ ಹೃದಯ, ನಿನ್ನ ಪ್ರಭುವಿಗೆ ಗೊತ್ತು ನಿನ್ನ ಮನಸ್ಸು, ನಿನ್ನ ಪ್ರಭುವಿಗೆ ಗೊತ್ತು ನಿನ್ನ ಜೀವನ, ನಿನ್ನ ಪ್ರಭುವಿಗೆ ಗೊತ್ತು ನಿನ್ನ ಅವಶ್ಯಕತೆ, ನಿನ್ನ ಪ್ರಭುವಿಗೆ ಗೊತ್ತು ನಿನ್ನ ಎಲ್ಲ ಕೊರತೆ. ನೀನು ನಿನ್ನ ಪ್ರಭುವಿನ ಸನ್ನಿಧಿಯಲ್ಲಿ ಯೇಸುವೇ ಎಂದು ಕೂಗಿ ಕರೆಯುವ ಈ ಕ್ಷಣ, ದೇವರು ಬಾಗಿ ನಿನಗೆ ಕಿವಿಗೊಡುತ್ತಾರೆ. ಹತ್ತಿರ ಬಂದು ನಿನ್ನ ಮಾತನಾಡುವ ಶಬ್ದದ ಬಳಿ, ನಿನ್ನ ಬಾಯ ಬಳಿ ಕಿವಿ ಇಟ್ಟು ನಿನಗೆ ಮೊರೆ ಇಡುತ್ತಾನೆ ಎಂಬುದಾಗಿ ಕೀರ್ತನೆಗಾರ 40ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ನುಡಿಯುತ್ತಾನೆ. ಪ್ರಿಯರೇ, ದಯವಿಟ್ಟು ಎಲ್ಲ ನಿಮ್ಮ ಗ್ರೂಪ್ಗಳಿಗೆ ಶೇರ್ ಮಾಡಿರಿ. ಪ್ರಿಯರೇ, ನೀವು ನೋಡುತ್ತಾ ಇದ್ದಾಗೆ ನಿಮ್ಮೆಲ್ಲ ಫೇಸ್ಬುಕ್ ಗ್ರೂಪ್ಗಳಿಗೂ, ಸ್ನೇಹಿತರಿಗೂ ದಯವಿಟ್ಟು ಶೇರ್ ಮಾಡಿರಿ. ಪ್ರತಿಯೊಬ್ಬರನ್ನು ನಾವು ಆಹ್ವಾನಿಸುವ. ನೀನೇ ಸರ್ವಶಕ್ತನು, ನೀನೇ ಶಾಂತಿ ಪ್ರಿಯನು, ನೀನೇ ಜೀವದಾತನು, ನೀನೇ ದಿವ್ಯಧಾಮವು. ಸ್ತುತಿ 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 ಎಂದು ಸ್ತುತಿಪೆ ನಿನ್ನ. ಸ್ತುತಿಸು. ಕೀರ್ತನೆಗಾರ 40ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನುಡಿಯುತ್ತಾನೆ, ಪ್ರಭುವಿನಲ್ಲೇ ಭರವಸೆ ಇಟ್ಟು ನಡೆವಾತನು ಧನ್ಯನು. ಗರ್ವಿಗಳನ್ನು, ಸುಳ್ಳು ದೇವರನ್ನು ಹಿಂಬಾಲಿಸನವನು. ಹೌದು ಪ್ರಿಯರೇ, ಗರ್ವಿಗಳಾಗಿ ಜೀವಿಸಲು ಸಾಧ್ಯವಿಲ್ಲ. ಪ್ರಭುವಿನಲ್ಲಿ ಭರವಸೆ ಇಡುವವನಿಗೆ ಸುಳ್ಳು ದೇವರನ್ನು ಹಿಂಬಾಲಿಸಲು ಸಾಧ್ಯವಿಲ್ಲ. ನಿಜ ದೇವರಲ್ಲಿ ಭರವಸೆ ಇಟ್ಟವನಿಗೆ. ಓ ನನ್ನ ಮಗನೇ, ಮಗಳೇ, ಸಹೋದರನೇ, ಸಹೋದರಿಯೇ, ನನ್ನ ಮಿತ್ರನೇ, ಮಿತ್ರನೇ, ಪ್ರಭುವಿನಲ್ಲೇ ಭರವಸೆ ಇಟ್ಟಿರುವೆಯಾ? ಖಂಡಿತವಾಗಿಯೂ ದೇವರು ನಿನ್ನನ್ನು ನಡೆಸುತ್ತಾರೆ, ನಿನ್ನನ್ನು ಮುನ್ನಡೆಸುತ್ತಾರೆ. ನೀನು ನಡೆಯುವಾಗ ನಿನ್ನ ಮೊದಲನೆಯ ಹೆಜ್ಜೆಯ ಕಾಲುಗಳು ಆ ಪ್ರಭುವಿನ ಕೈಗಳಲ್ಲಿ, ನೀನು ಮಲಗುವಾಗ ಆ ಪ್ರಭುವಿನ ಕರಗಳಲ್ಲಿ.
ನಿನ್ನ ಈ ಮೂಕ ಪ್ರಾರ್ಥನೆ ನಿನ್ನ ಪ್ರಭುವಿಗೆ ತುಂಬಾ ಇಷ್ಟ. ಮೂಕನಾಗಿ ಈ ಸಮಯದಲ್ಲಿ ನಿನ್ನ ಪ್ರಭುವಿನಲ್ಲಿ ಮಾತನಾಡುತ್ತಿರುವಂತಹ ಶಬ್ದಕ್ಕೆ ಸ್ವರ್ಗದಿಂದ ಬಾಗಿ ಕಿವಿಗೊಡುತ್ತಿರುವರು ನಿನ್ನ ಪ್ರಭು ಯೇಸು. ಪ್ರಿಯ ಆರಾಧನೆಯನ್ನು ವಿಶೇಷವಾಗಿ ತಬ್ಬಲಿಗಳಾಗಿರುವ ತಂದೆ ತಾಯಂದಿರಿಗಾಗಿ ಸಮರ್ಪಿಸೋಣ. ಮಕ್ಕಳಿಂದ ಪ್ರೀತಿ ಸಿಕ್ಕದೇ ಇರುವಂತಹ ತಂದೆ ತಾಯಂದಿರಿಗಾಗಿ ಪ್ರಾರ್ಥಿಸೋಣ. ಒಂದು ತಾಯಿ ಇಂದು ಬೆಳಗಿನ ಜಾವದಲ್ಲಿ ನನ್ನೊಡನೆ ಮಾತನಾಡುತ್ತಾ ಹೇಳುತ್ತಾರೆ, ಬ್ರದರ್, ನನ್ನ ಮಗನಿಗೆ 29 ವರ್ಷ ಪ್ರಾಯ. ನನ್ನ ಗಂಡ 1 ವರ್ಷ ಮಗುವಿರುವಾಗಲೇ ನನ್ನನ್ನು ಬಿಟ್ಟು ಓಡಿ ಹೋದ. ಇದುವರೆಗೂ ನನ್ನ ಮನೆಗೆ ಬರಲಿಲ್ಲ. ನಾನು ಹೇಗಿದ್ದೇನೆ ಎಂದು ನೋಡಲೂ ಇಲ್ಲ, ಕೇಳಲೂ ಇಲ್ಲ. 25 ವರ್ಷಗಳಿಂದ ನಾನು ಗಂಡನಿಲ್ಲದೆ ಜೀವಿಸುತ್ತಾ ಇದ್ದೇನೆ. ಆದರೆ ನನ್ನ ಗಂಡನಿಂದ ನನಗೆ ಸಿಕ್ಕಿದಂತಹ ಒಬ್ಬ ಮಗ, ಆ ಮಗನು ಬೆಳೆದು ಬಂದು ನನಗೆ ಪ್ರೀತಿಯನ್ನು ಕೊಡುತ್ತಾನೆಂಬ ಉದ್ದೇಶದಿಂದ ನಾನು ಜೀವಿಸಿದೆ. ಅವನೇ ನನಗೆ ಸರ್ವಸ್ವ ಎಂದು ನಾನು ಎಣಿಸಿದೆ. ಅವನನ್ನು ಮುದ್ದು ಮಾಡಿದೆ, ಅವನಿಗೆ ಬೇಕಾದುದೆಲ್ಲವನ್ನು ಕೊಟ್ಟೆ. ಒಂದು ಕೋಳಿ ಮರಿಯಂತೆ ನನ್ನ ಮಗನನ್ನು ನಾನು ಸಾಕಿದೆ. ಬೆಳೆದು ಬಂದ ನನ್ನ ಮಗನು ಹೇಳಿದ, ಅಮ್ಮ, ಒಂದು ಚಿಕ್ಕ ಮನೆಯನ್ನ ನಾವು ಮಾಡೋಣವೇ ಬಾಡಿಗೆಗೆ ಎಂಬುದಾಗಿ ಹೇಳಿದ. ತಾಯಿಯು ಒಪ್ಪಿಕೊಂಡು ಕಷ್ಟಪಟ್ಟು ಒಂದು ಚಿಕ್ಕ ಮನೆಯನ್ನ, ಬೇರೆ ಮನೆಯನ್ನ ಬಾಡಿಗೆ ಮನೆಗೆ ಮಾಡಿದಳು. ಮಗನು ಸ್ನೇಹಿತರ ಸಹವಾಸದಲ್ಲಿರುವಾಗ ತಾಯಿ ಗದರಿಸಲು ಪ್ರಾರಂಭಿಸಿದಳು, ತಪ್ಪನ್ನ ತೋರಿಸಲು ಪ್ರಾರಂಭಿಸಿದಳು. ಮಗನ ಹೇಳಿದ, ಅಮ್ಮ, ನೀನು ಇನ್ನು ನನ್ನೊಡನೆ ಇರಬೇಡ, ನೀನು ನನ್ನ ಜೊತೆ ಇರುವುದು ಬೇಡ, ನೀನು ಏಕಾಂಗಿಯಾಗಿ ಇದ್ದರೆ ಸಾಕು ಎಂದು ಹೇಳಿ ಬಿಟ್ಟು ಹೋದವ. 6 ವರ್ಷಗಳಾದರೂ ಸಹ ಆ ತಾಯಿಯನ್ನು ನೋಡಲು ಬರಲಿಲ್ಲ. ಅನಾರೋಗ್ಯಕ್ಕೆ ತುತ್ತಾದಳು. ಒಂದು ಕಡೆ BP, ಒಂದು ಕಡೆ ಶುಗರ್, ಹಲವಾರು ವಿಧದ ರೋಗ. ಊಟ ಕೊಡುವವರು ಯಾರು ಇಲ್ಲ, ವಸ್ತ್ರ ಕೊಡುವವರು ಯಾರು ಇಲ್ಲ. ತನ್ನ ಸಹೋದರಿಯನ್ನೇ ಆಧರಿಸಿಕೊಂಡು ಜೀವಿಸುವಂತಹ ಮಗಳು. ಇಂದು ನನ್ನ ಮಗನು ಬರುವನು, ನಾಳೆ ನನ್ನ ಮಗನು ಬರುವನು ಎಂದು ಎಣಿಸುವಾಗ ಒಂದು ದಿನ ಆ ಮಗ ತನ್ನ ತಾಯಿಯನ್ನು ನೋಡಲು ಬಂದ. ತಾಯಿಗೆ ಮಹದಾನಂದ, ಸಂತೋಷ. ಮಗನೇ, ಹೇಗಿದ್ದೀಯಾ ಎಂದು ಮುದ್ದು ಮಾಡಿದಳು. ಕೊನೆಗೆ ಹೇಳಿದಳು, ಮಗ, ನನಗೇನಾದರೂ ಸ್ವಲ್ಪ ಹಣ ಕೊಡು, ನನಗೆ ಸ್ವಲ್ಪ ಸಹಾಯ ಮಾಡೋ ಎಂದು ಕೇಳಿದಳು. ಕೇಳುವಾಗ ಮಗ ಹೇಳಿದ, ನನಗೇ ಕೆಲಸವಿಲ್ಲ, ನನಗೇ ಹಣವಿಲ್ಲ, ನಾನು ನಿನಗೆ ಎಲ್ಲಿಂದ ಕೊಡುವುದು ಎಂದು ಹೇಳಿ ಮತ್ತೆ ಆ ತಾಯಿಯನ್ನು ಬಿಟ್ಟು ಓಡಿ ಹೋದ. ಒಂದು ದಿನಕ್ಕೆ ತಾಯಿಯ ಕಣ್ಣೀರಿನ ವೇದನೆ, ಬ್ರದರ್, ಪ್ರೀತಿಯಿಂದ ಸಾಕಿದೆ, ಹಗಲು ರಾತ್ರಿ ಅವನಿಗಾಗಿಯೇ ಜೀವಿಸಿದೆ, ನನ್ನನ್ನು ಬಿಟ್ಟು ಓಡಿ ಹೋದ ಬ್ರದರ್. ನಾನು ಏಕಾಂಗಿ ಆಗಿದ್ದೇನೆ, ನನಗೆ ಊಟವಿಲ್ಲ, ಬಟ್ಟೆ ಇಲ್ಲ, ಔಷಧಿ ಇಲ್ಲ. ಅಯ್ಯೋ, ನಾನು ಏನು ಮಾಡಬೇಕೆಂದು ನನಗೆ ಗೊತ್ತಿಲ್ಲ ಬ್ರದರ್. ನನ್ನ ಮಗನು ಬಂದರೆ ಸಾಕು, ಅವನು ನನಗೆ ಒಂದು ತುತ್ತು ಅನ್ನವನ್ನು ಕೊಟ್ಟರೆ ಸಾಕು ಎಂದು ಕಣ್ಣೀರಿನಿಂದ ತತ್ತರಿಸುತ್ತಿರುವಂತಹ ತಾಯಿ. ಹೌದು ಪ್ರಿಯ ಸಹೋದರನೇ, ಸಹೋದರಿಯೇ, ಇದೇ ರೀತಿ ಎಷ್ಟೋ ತಂದೆ ತಾಯಿಯಂದಿರು ಮಕ್ಕಳಿಂದ ತಿರಸ್ಕರಿಸಲ್ಪಟ್ಟು ಮೂಕ ವೇದನೆಯಲ್ಲಿದ್ದಾರೆ. ಊಟವಿಲ್ಲದೆ, ಬಟ್ಟೆ ಇಲ್ಲದೆ, ರಕ್ಷಣೆ ಇಲ್ಲದೆ, ಯಾರ ಸಹಾಯವಿಲ್ಲದೆ ರಸ್ತೆಗಳಲ್ಲಿ ಬಿದ್ದುಕೊಂಡಿದ್ದಾರೆ, ಅಂಗಡಿಯ ಬೀದಿಗಳಲ್ಲಿ ಬಿದ್ದುಕೊಂಡಿದ್ದಾರೆ, ಮರದ ಕೆಳಗೆ ಬಿದ್ದುಕೊಂಡಿದ್ದಾರೆ. ಏನು ಮಾಡಬೇಕೆಂದು ಗೊತ್ತಿಲ್ಲ.
ತತ್ತರಿಸುತ್ತಾ ಇದ್ದಾರೆ. ಊಟವಿಲ್ಲ, ಭಿಕ್ಷೆ ಬೇಡುತ್ತಾ ಇದ್ದಾರೆ. ಮಲಗಲು ಜಾಗವಿಲ್ಲ, ಒದ್ದುಕೊಳ್ಳಲು ಯಾವ ವಿಧವಾದಂತಹ ಚಾಪೆ ರಗ್ಗುಗಳಿಲ್ಲ. ಎಲ್ಲ ಅಂತ ತಂದೆ ತಾಯಿದರನ್ನ ಪ್ರಭುವಿಗೆ ಸಮರ್ಪಿಸೋಣವೇ. ಅದೇ ಈ ಧ್ಯಾನದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ನಿಮ್ಮಲ್ಲಿಯೂ ಸಹ ಕೆಲವರು ಮಕ್ಕಳಿಂದ ತ್ಯಜಿಸಲ್ಪಟ್ಟವರಿರಬಹುದು, ಮಕ್ಕಳಿಂದ ತಿರಸ್ಕರಿಸಲ್ಪಟ್ಟವರಿರಬಹುದು. ಮಕ್ಕಳು ಒಡೆಯುವವರಿರಬಹುದು, ಗೌರವಿಸದ ಮಕ್ಕಳಿರಬಹುದು. ಜೀವ ಹೋದರೂ ನಾನು ನಿನಗೇನು ಮಾಡುವುದಿಲ್ಲ ಅಂತ ಹೇಳುವ ಮಕ್ಕಳಿರಬಹುದು. ಸತ್ತರೂ ನಿನ್ನ ಶವಕ್ಕೆ ಬರುವುದಿಲ್ಲ ಎಂದು ಹೇಳುವ ಮಕ್ಕಳಿರಬಹುದು. ಅಥವಾ ಗಂಡನಿಂದ ನಿರಾಕರಿಸಲ್ಪಟ್ಟ ಹೆಂಡತಿ ನೀನಾಗಿರಬಹುದು. ಮೌನವಾಗಿ ಮೂಕ ವೇದನೆಯಲ್ಲಿ ನೀನು ಮಾತನಾಡುವಂತ ನುಡಿ ನಿನ್ನ ಪ್ರಭುವಿನ ಕಿವಿಗೆ ಈ ಸಮಯ. ನೀನು ವಿಧವೆಯಾಗಿ ನಿಂತಿರಬಹುದು, ಗಂಡನಿಲ್ಲದೆ ಮಕ್ಕಳನ್ನಿಟ್ಟುಕೊಂಡು. ಅಯ್ಯೋ, ನನ್ನ ಮಕ್ಕಳನ್ನು ಹೇಗೆ ಸಾಕುವುದು ಎಂದು ಗೊತ್ತಿಲ್ಲ ಎಂಬ ಕಣ್ಣೀರಿನಿಂದ ಮೂಕ ವೇದನೆಯಲ್ಲಿ ಈ ಸಮಯ ಪ್ರಭುವಿನ ಮುಂದೆ ನೀನಿರಬಹುದು. ಓ ಯೇಸುವೇ, ನನ್ನ ಗುರುವೇ ರಾಜರೇ, ಅನಾಥರಾಗಿರುವ ನಿರ್ಗತಿಕರಾಗಿರುವ ದಿಕ್ಕಿಲ್ಲದ ತಂದೆ ತಾಯಿಯ ಮೇಲೆ ಕರುಣೆ ತೋರಿರಿ. ಎತ್ತ ತಂದೆ ತಾಯಿಯರ ನಿರಾಕರಿಸಿ, ಎತ್ತ ತಂದೆ ತಾಯಿಯರ ದೂಷಿಸಿ, ಪೆಟ್ಟುಕೊಟ್ಟು ಹೊಲಸು ಮಾತಾಡಿ, ಮುತ್ತು ಕೊಟ್ಟವಳು ಬರುವಾಗ, ಮುತ್ತು ಕೊಟ್ಟವಳು ಬರುವಾಗ ತುತ್ತು ಕೊಟ್ಟವಳ ಮರೆತ. ಮಕ್ಕಳ ನೀ ಸ್ಪರ್ಶಿಸು, ಮುತ್ತು ಕೊಟ್ಟವಳು ಬಂದಾಗ ತುತ್ತು ಕೊಟ್ಟವರ ಮರೆತ. ಕ್ರೂರಿ ಮಕ್ಕಳ ನೀ ಸ್ಪರ್ಶಿಸು, ಆಸ್ತಿಗಾಗಿ ತಂದೆ ತಾಯಿಯ ಹಿಂಸಿಸಿ, ಹಣಕ್ಕಾಗಿ ಪತಿಯ ಹಿಂಸಿಸಿ, ಪತ್ನಿಯ ಹಿಂಸಿಸಿ ಜೀವಿಸುವ ಮಕ್ಕಳನ್ನೇ ಸ್ಪರ್ಶಿಸು ದೇವಾ. ಶಿರವಾಗಿ ಮಣಿದು ಪ್ರಾರ್ಥಿಪೆ ದೇವಾ.
ಹೌದು ಪ್ರಿಯ ಸಹೋದರ ಸಹೋದರಿ, ನಿನ್ನ ಕಣ್ಣು ಮುಂದೆ ಇಂತಹ ಒಂದು ಕುಟುಂಬವಿದೆಯೇ? ಸಮರ್ಪಿಸು. ನಿನ್ನ ಕುಟುಂಬದಲ್ಲಿ ಇಂತಹ ಒಂದು ಸಮಸ್ಯೆ ಇದೆಯೇ? ಸಮರ್ಪಿಸು. ನಿನ್ನ ಜೀವನದಲ್ಲಿ ಇಂತಹ ಒಂದು ಕತ್ತಲೆ ಇದೆಯೇ? ಸಮರ್ಪಿಸು. ಸಮರ್ಪಿಸು. ಕೀರ್ತನೆಗಾರ 41ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ಹೇಳುತ್ತಾನೆ, ದಿಕ್ಕಿಲ್ಲದವನನ್ನು ಲಕ್ಷಿಸುವವನು ಧನ್ಯನು. ಆಪತ್ಕಾಲದಲ್ಲಿ ಅವನನ್ನ ಪ್ರಭು ರಕ್ಷಿಸುವನು ಎಂಬುದಾಗಿ. ತಂದೆಯ ಆಶೀರ್ವಾದ ಮನೆಯನ್ನ ಸ್ಥಿರಗೊಳಿಸುತ್ತದೆ, ತಾಯಿಯ ಶಾಪ ಅಸ್ತಿವಾರವನ್ನೇ ಕದಲಿಸಿ ಬಿಡುತ್ತದೆ ಎಂಬ ವಾಕ್ಯದ ಸತ್ಯ ಪ್ರತಿಯೊಬ್ಬ ಮಕ್ಕಳು ಈ ಲೋಕದಲ್ಲಿ ಕಂಡುಕೊಳ್ಳುವಂತೆ ಮಾಡಿ. ಒಂದನ ಸಹೋದರ ಸಹೋದರಿ, ಒಂದು ಪಕ್ಷ ನೀನು ಸಹ ಇದೇ ಜೀವನ ನಿನ್ನದಾಗಿದ್ದರೆ ನೋಡು, ನಿನ್ನ ತಂದೆಯನ್ನ ತಾಯಿಯನ್ನ ಓಡು ಅವರ ಪಾದದ ಬಳಿ, ಹಿಡಿದುಕೋ ಅವರ ಪಾದಗಳನ್ನ, ಬಿಡಬೇಡ. ಓ ನನ್ನ ತಾಯೇ, ಓ ನನ್ನ ಸಹೋದರನೇ ಸಹೋದರಿಯೇ, ಭಯಪಡಬೇಡ. ನಿನ್ನ ಮಗನು ನಿನ್ನನ್ನು ಬಿಟ್ಟು ಹೋಗಿರಬಹುದು, ನಿನ್ನ ಮಗಳು ನಿನ್ನನ್ನು ಬಿಟ್ಟು ಹೋಗಿರಬಹುದು. ದೇವರ ವಾಕ್ಯ ಹೇಳುತ್ತಾ ಇದೆ, ಕೀರ್ತನೆಗಾರ 41ನೇ ಅಧ್ಯಾಯದಲ್ಲಿ 3ನೇ ವಾಕ್ಯ ಹೇಳುತ್ತಾ ಇದೆ, ರೋಗನೇ ಹಾಸಿಗೆ ಹಿಡಿದಿರಲು ಪ್ರಭು ಸುಧಾರಿಸುವನು ನಿನ್ನನ್ನು, ರೋಗ ನಿವಾರಿಸಿ ನಿನಗೆ ಆರೋಗ್ಯವನ್ನು ನೀವನು ಎಂಬುದಾಗಿ ಕೀರ್ತನೆಗಾರ ಹೇಳುತ್ತಾ ಇದ್ದರಿಂದ ನಿನ್ನ ಮಗ ನಿನ್ನೊಂದಿಗೆ ಇದ್ದರೆ ಏನೋ, ಇಲ್ಲದಿದ್ದರೆ ಏನೋ, ನಿನ್ನ ಮಗಳು ನೋಡಿದರೇನು ನೋಡದಿರದೇನು, ಸರ್ವಶಕ್ತರಾದ ಜೀವನುಳ್ಳ ದೇವರು ನಿನ್ನ ಜೊತೆ ಇದ್ದಾರೆ ಎಂಬ ವಿಶ್ವಾಸ ನಿನ್ನದಾಗಿರಲಿ. ನಿನ್ನ ದೇವರು ನಿನ್ನೊಡನಿದ್ದಾರೆ. ಸಮರ್ಪಿಸುವ ಪ್ರಿಯರ, ದಿಕ್ಕಿರದ ತಂದೆ ತಾಯಿಯನ್ನೆಲ್ಲರನ್ನು ಸಮರ್ಪಿಸೋಣ. ಮಕ್ಕಳಿಂದ ನಿರಾಕರಿಸಲ್ಪಡುವಂತಹ ಎಲ್ಲ ಎತ್ತವರನ್ನು ಸಮರ್ಪಿಸೋಣ. ತಂದೆಯನ್ನು ನೋಡಿ ಮಗನು ಹೇಳುತ್ತಾನೆ, ನನ್ನ ಜೀವ ಹೋದರೂ ನಿನ್ನ ಮುಖವನ್ನು ನಾನು ನೋಡುವುದಿಲ್ಲ. ಅವನು ನನ್ನ ತಂದೆಯೇ ಅಲ್ಲ, ಜನ್ಮ ಕೊಟ್ಟ ತಂದೆಯನ್ನು ನೋಡಿ ಹೇಳುತ್ತಾನೆ. ಜನ್ಮ ಕೊಟ್ಟ ತಾಯಿಯನ್ನು ನೋಡಿ ಹೇಳುತ್ತಾನೆ, ಅವಳು ನನ್ನ ತಾಯಿಯ. ಸಮರ್ಪಿಸುವ ಪ್ರಿಯರಿಂದ ಮಕ್ಕಳನ್ನ, ತಂದೆಯನ್ನ ಸೇಡು ತೀರಿಸಿ ತುಳಿಯುವಂತಹ ಮಕ್ಕಳು, ಧಿಕ್ಕರಿಸಲ್ಪಡುವಂತಹ ಮಕ್ಕಳು. ಆದರೆ ಅವರಿಗೆ ಗೊತ್ತಿಲ್ಲ, ಅವರ ಜೀವನ ಎಷ್ಟು ಕಠಿಣತೆಯಲ್ಲಿ ಬಿದ್ದು ಹೋಗುತ್ತದೆ ಎಂದು ಗೊತ್ತಿಲ್ಲ. ಇಂತಹ ಮಕ್ಕಳಿಂದ ಎತ್ತ ತಂದೆ ತಾಯಂದಿರು ಯಾವುದೋ ವೃದ್ಧಾಶ್ರಮದಲ್ಲಿ, ಯಾವುದೋ ನಿರ್ಗತಿಕರ ಆಶ್ರಮದಲ್ಲಿ, ಎಲ್ಲಿಯೋ ಒಂದು ಗುಹೆಯಲ್ಲಿ, ಯಾವುದೋ ಒಂದು ದೇವಸ್ಥಾನದ ಬಾಗಿಲಲ್ಲಿ, ಮರದ ಕೆಳಗೆ ಗುಡಾರ ಮಾಡಿ ಬಿಡಾರ ಮಾಡುತ್ತಿರುವವರು, ಅವರಿಗಾಗಿ ಪ್ರಾರ್ಥಿಸುವವರು ಯಾರಿದ್ದಾರೆ? ಎಂತಹ ಭಾಗ್ಯ ನಮ್ಮ ಭಾಗ್ಯ ಪ್ರಿಯರೇ. ಈಗ ಒಂದು ಪುಟ್ಟ ಮಂದಿಯಾಗಿ ನಾವು
ಈ ಲೋಕದಲ್ಲಿರುವಂತಹ ಇಂತಹ ಒಂದು ತಂದೆ ತಾಯಂದಿರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಎಂಬುದಾದರೆ ಆ ದೇವರ ಆಶೀರ್ವಾದ ನಮ್ಮ ಮೇಲೆ ಎಷ್ಟರ ಮಟ್ಟಿಗೆ ಇದೆ ಎಂಬುದನ್ನು ಚಿಂತಿಸಿ ಪ್ರಿಯರೇ. ಈ ಫೇಸ್ಬುಕ್ ನಲ್ಲಿ ಲಕ್ಷಾಂತರ ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ. ಆದರೆ ಇಲ್ಲಿ ಬೆರಳೆಣಿಕೆಯಲ್ಲಿರುವವರು ಮಾತ್ರ ಈ ಆರಾಧನೆಯಲ್ಲಿ ಒಂದಾಗಿದ್ದೇವೆ. ಕಾರಣ ನಾವು ದೇವರ ಆರಿಸಿಕೊಂಡ ಮಕ್ಕಳು. ನೀನೇ ಸರ್ವಶಕ್ತನು, ನೀನೇ ಶಾಂತಿ ಪ್ರಿಯನು, ನೀನೇ ಜೀವದಾತನು, ನೀನೇ ದಿವ್ಯದಾವವು. ಸ್ತುತಿ 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 ಪೇ ನಿನ್ನ. ಸ್ತುತಿ 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 ಪೇ ನಿನ್ನ. ಸ್ವಾಮಿ, ಬಡವರಾಗಿರುವ, ನಿರ್ಗತಿಕರಾಗಿರುವ, ತಿರಸ್ಕರಿಸಲ್ಪಟ್ಟಿರುವಂತಹ ದುರ್ಬಲರಾಗಿರುವ ಎಲ್ಲ ತಂದೆ ತಾಯಿಗಳ ಮೇಲೆ ಕರುಣೆ ತೋರಿರಿ ಸ್ವಾಮಿ. ದಿಕ್ಕಿಲ್ಲದವರ ಮೊರೆಯನ್ನು ನಾನು ಆಲಿಸುವೆ ಎಂದು ಹೇಳಿದ್ದೀರಲ್ಲವೇ? ಪ್ರಿಯರೇ, 5 ನಿಮಿಷಗಳ ಕಾಲ ಮೌನವಾಗಿ ಮೂಕತನದಿಂದ ನಾವು ಇಂತಹ ಒಂದು ಲೋಕದಲ್ಲಿರುವಂತಹ ಎಲ್ಲ ತಂದೆ ತಾಯಂದಿರಿಗಾಗಿ ನಾವು ಪ್ರಾರ್ಥಿಸೋಣ ಪ್ರಿಯರೇ. ಹಾಗೂ ಇಂತಹ ಕ್ರೂರ ಮಕ್ಕಳಿಗಾಗಿ ನಾವು ಪ್ರಾರ್ಥಿಸೋಣ. ಮೂಕರಾಗಿ ನಾವು ಪ್ರಾರ್ಥಿಸೋಣ. ಅಥವಾ ಇಂತಹ ಒಂದು ಸ್ಥಾನದಲ್ಲಿ ನಾನು ನೀವು ಇದ್ದೇವಾ? ಸಮರ್ಪಿಸಿ ಪ್ರಾರ್ಥಿಸುವ. ನಿನ್ನನ್ನ ಯಾರು ನೋಡದೇ ಇದ್ದರೂ ಸಹ ನಿನ್ನ ದೇವರು ನೋಡುವರು. ನಿನ್ನ ದೇವರ 2 ಕರಗಳು ನಿನ್ನನ್ನು ಒತ್ತುಕೊಳ್ಳುವುದು. ಹಾಗೆಯೇ ನೀನು ಪ್ರಾರ್ಥಿಸುವಾಗ ನಿನ್ನ ಪ್ರಾರ್ಥನೆಯ ಶಕ್ತಿ ಆ ಅನಾಥ, ನಿರ್ಗತಿಕರ, ಆ ವಿಧವೆಯರ, ಹಸುವಿನಿಂದ ದಾರಿದ್ರ್ಯದಲ್ಲಿರುವಂತಹ ಆ ಮಕ್ಕಳನ್ನ ನಿನ್ನ ಕೈಗಳು ಎತ್ತಿಕೊಳ್ಳುವಂತಹ ಸಮಯ. ಸಮರ್ಪಿಸಿ ಪ್ರಾರ್ಥಿಸು ಸಹೋದರ ಸಹೋದರಿ. ನಿನ್ನ ಎತ್ತವರೆಂದು ತಿಳಿದು ಸಮರ್ಪಿಸಿ ಪ್ರಾರ್ಥಿಸು.
ಸರ್ವಶಕ್ತನು ನೀನೇ ಶಾಂತಿ ಪ್ರಿಯನು ನೀನೇ ಜೀವದಾತನು ನೀನೇ ದಿವ್ಯಧಾಮವು ಸ್ತುತಿ 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 ಸ್ತುತಿಪೆ ನಿನ್ನ ಎಲ್ಲರೂ ವಿಶ್ವಾಸದಿಂದ ವಾಗ್ದಾನದ ಪ್ರಾರ್ಥನೆಯಲ್ಲಿ ಒಂದಾಗೋಣ. ವಾಗ್ದಾನ ಪ್ರಾರ್ಥನೆಗೆ ಸಿದ್ಧರಾಗೋಣ. ಈ ದಿನದಲ್ಲಿ ರಸ್ತೆಗಳಲ್ಲಿ, ಅನಾಥಾಶ್ರಮಗಳಲ್ಲಿ, ನಿರ್ಗತಿಕರ ಆಶ್ರಮಗಳಲ್ಲಿ ಅನಾಥರಾಗಿ ಸತ್ತು ಹೋದಂತ ತಂದೆ ತಾಯಂದಿರನ್ನ ಸಮರ್ಪಿಸೋಣ. ತಿಪ್ಪೆಗುಂಡಿಗಳಲ್ಲಿ ಶವ ಸಂಸ್ಕಾರ ಮಾಡಲಾದ ಎಷ್ಟೋ ಅನಾಥ ತಂದೆ ತಾಯಂದಿರಿದ್ದಾರೆ. ಅನಾಥವಾಗಿ ತೆಗೆದುಕೊಂಡು ಹೋಗಿ ಮಣ್ಣು ಮಾಡಿದ ತಂದೆ ತಾಯಂದಿರಿದ್ದಾರೆ. ಸಾಯುವ ಕೊನೆಯ ಕ್ಷಣದವರೆಗೂ ಅಯ್ಯೋ ನನ್ನ ಮಗ, ನನ್ನ ಮಗಳು ಎಂದು ತತ್ತರಿಸಿ ಮರಣ ಹೊಂದಿದಂತಹ ತಂದೆ ತಾಯಂದಿರು ಅವರೆಲ್ಲರನ್ನ ಸಮರ್ಪಿಸೋಣ. ಎಲ್ಲರನ್ನ ಸಮರ್ಪಿಸೋಣ. ರೋಗಿಗಳಾಗಿ ಮೂಕವೇದನೆಯಲ್ಲಿ ಒಂದು ಮದ್ದನ್ನು ತೆಗೆದುಕೊಳ್ಳಲಾಗದೇ ಇರುವಂತಹ ತಂದೆ ತಾಯಂದಿರನ್ನು ಸಮರ್ಪಿಸೋಣ. ಅಂಗಡಿ ಬೀದಿಗಳನ್ನು ಗುಡಿಸಿ ಜೀತ ಮಾಡುತ್ತಿರುವಂತಹ ತಂದೆ ತಾಯಿಗಳನ್ನು ಸಮರ್ಪಿಸೋಣ. ಮಕ್ಕಳಿದ್ದರೂ ಮಕ್ಕಳಿಲ್ಲದವರಂತೆ ಜೀವಿಸುತ್ತಿರುವಂತಹ ತಂದೆ ತಾಯಿಂದಿರನ್ನು ಸಮರ್ಪಿಸೋಣ. ಸಮರ್ಪಿಸೋಣ. ಒಂದು ಪಕ್ಷ ಈ ರಾತ್ರಿ ನಮ್ಮ ದಿನ ಕೊನೆಯ ದಿನವಾಗಬಹುದು, ಕೊನೆಯ ಗಳಿಗೆ ಆಗಬಹುದು. ಈ ರಾತ್ರಿ ನಮ್ಮ ಜೀವನದ ಪಯಣ ನಿಂತು ಹೋಗಬಹುದು. ಪ್ರಭುಗೆ ಹೇಳೋಣ, ಸ್ವಾಮಿ, ಈ ಲೋಕದಲ್ಲಿ ನಾನು ಅರಿತು ಅರಿಯದೆ ಮಾಡಿದ ಪಾಪವನ್ನು ಕ್ಷಮಿಸಿ ನನಗೆ ಒಳ್ಳೆಯ ಮರಣವನ್ನು ಕೊಡಿರಿ ಸ್ವಾಮಿ. ಹಲವಾರು ವಿಧದಲ್ಲಿ ಆತ್ಮಹತ್ಯೆ ಮಾಡಿ, ಯುದ್ಧದಲ್ಲಿ, ಪ್ರಕೃತಿ ವಿಕೋಪದಿಂದ, ಹಲವಾರು ರೋಗ ಬಾಧೆಗಳಿಂದ ಮರಣ ಹೊಂದಿದಂತ ಎಲ್ಲ ಆತ್ಮಗಳನ್ನ ಪ್ರಭು ಯೇಸುವಿಗೆ ಸಮರ್ಪಿಸೋಣ. ಮೃತ ಹೊಂದಿದಂತಹ ಪ್ರತಿಯೊಂದು ಆತ್ಮಗಳು ಸ್ವರ್ಗ ರಾಜ್ಯವನ್ನು ಕಾಣುವಂತೆ, ಉತ್ತರಿಸುವ ಸ್ಥಳದಲ್ಲಿರುವಂತಹ ಪ್ರತಿಯೊಂದು ಆತ್ಮಗಳು ಸ್ವರ್ಗ ರಾಜ್ಯವನ್ನು ಕಾಣುವಂತೆ ಪ್ರಾರ್ಥಿಸೋಣ. ಸಮರ್ಪಿಸಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ನಮ್ಮ ಕುಟುಂಬದ ಅವಸ್ಥೆಗಳು, ನಮ್ಮ ಕುಟುಂಬದಲ್ಲಿರುವಂತಹ ಹಲವಾರು ವಿಧದ ಅವಸ್ಥೆಗಳು ಪ್ರಭು ಯೇಸುವಿಗೆ ಗೊತ್ತು. ಸಮರ್ಪಿಸಿ ಪ್ರಾರ್ಥಿಸೋಣ. ನಮ್ಮ ಬಲಹೀನತೆಗಳನ್ನು ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವಿಗೆ ಗೊತ್ತು, ಯೇಸುವಿಗೆ ಗೊತ್ತು. ಎಲ್ಲರೂ ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುತ್ತಾ ವಾಗ್ದಾನ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಪ್ರಿಯರೇ, ಈ ವಾಗ್ದಾನ ಪ್ರಾರ್ಥನೆಯನ್ನು ಕಂಠಪಾಠ ಮಾಡಿಕೊಳ್ಳಿ. ಪ್ರಿಯರೇ, ದಿನ ಒಂದು 6 ಸಾರಿ, 5 ಸಾರಿ, 6 ಸಾರಿ
ಈ ಪ್ರಾರ್ಥನೆಯನ್ನು ಹೇಳಿ. ಇದು ದೇವವಾಕ್ಯ. ವಿಶ್ವಾಸದಲ್ಲಿ ಈ ವಾಗ್ದಾನ ಪ್ರಾರ್ಥನೆಯನ್ನು ಹೇಳಿರಿ. ನನ್ನ ಪ್ರಿಯ ಪ್ರಭು ಯೇಸುವೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಸಾಷ್ಟಾಂಗವರೆಗೆ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸುತ್ತೇನೆ. ನೀವೊಬ್ಬರೇ ಪರಿಶುದ್ಧರು, ಪರಮೋನ್ನತರು, ಪಾಪ ವಿಮೋಚಕರಾಗಿದ್ದೀರಿ. ಬಲಹೀನರಾದ ನಮ್ಮ ಮೇಲೆ ದಯೆ ತೋರಿ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಾನೇ ನಿನ್ನ ದೇವರು, ನಿನ್ನನ್ನು ಕಾಯುವವನು. ನಿನ್ನನ್ನು ನನ್ನ ಕರಗಳಲ್ಲಿ ಚಿತ್ರಿಸಿಕೊಂಡಿದ್ದೇನೆ. ನನಗೆ ನೀನು ಪರಮ ಪ್ರಿಯಳು ಆಗಿರುವೆ. ನಾನು ನಿನ್ನನ್ನು ಸೌಖ್ಯಪಡಿಸುವಂತಹ ದೇವರು. ನನ್ನ ಕೃಪೆ ನಿನಗೆ ಸಾಕು. ನೀನು ಪ್ರಾರ್ಥಿಸುವ ಮೊದಲೇ ನಿನ್ನ ಅಂತರಂಗವನ್ನು ಅರಿತಿದ್ದೇನೆ. ಭಯಪಡಬೇಡ, ನಾನು ನಿನಗೆ ಸಹಾಯ ಮಾಡುವೆ. ನಿನ್ನನ್ನು ಅವಮಾನಕ್ಕೆ ಗುರಿಪಡಿಸುವುದಿಲ್ಲ. ಈ ದಿನ ಮೊದಲುಗೊಂಡು ನಾನು ನಿನ್ನನ್ನು ಆಶೀರ್ವದಿಸುವೆನು ಎಂದು ವಾಗ್ದಾನ ಮಾಡಿರುವ ಪ್ರಭು ಯೇಸುವೇ, ಸ್ವರ್ಗೀಯ ಯಾತ್ರೆ ಮಧ್ಯಸ್ಥಿಯಾದ ಪರಿಶುದ್ಧ ಜಪಮಾಲ ರಾಣಿಯ ಮಧ್ಯಸ್ಥಿಕೆಯಲ್ಲಿ ನಿಮ್ಮ ಪರಿಶುದ್ಧ ನಾಮದಲ್ಲಿ ನನ್ನನ್ನು, ನನ್ನ ಕುಟುಂಬವನ್ನು, ಧರ್ಮಸಭೆಯ ಎಲ್ಲ ಅಭಿಷಕ್ತರನ್ನು, ಆಳುವವರನ್ನ, ಅಧಿಕಾರಿಗಳನ್ನು, ಭಕ್ತ ವಿಶ್ವಾಸಿಗಳನ್ನು, ಲೋಕದ ಸರ್ವ ಜನತೆಯನ್ನು ನಿಮ್ಮ ಪರಿಶುದ್ಧ ರಕ್ತಕ್ಕೆ ಸಮರ್ಪಿಸಿ ಪ್ರಾರ್ಥಿಸುತ್ತೇನೆ ಯೇಸುವೇ. ಆಮೆನ್. ಪ್ರಿಯರೇ, ಈ ಸ್ವರ್ಗೀಯ ಯಾತ್ರೆಯ ಶುಶ್ರೂಷೆಗಳಿಗಾಗಿ ಮುಂಬರುವ ದಿನಗಳಲ್ಲಿ ಈ ಶುಶ್ರೂಷೆಯ ಎಲ್ಲ ಪ್ರಗತಿಗಳಿಗಾಗಿ ಹಾಗೂ ಎಲ್ಲ ಕಾರ್ಯಗಳು ಸುಗಮವಾಗಿ ನಡೆಯಲು ಬೇಕಾದ ಕೃಪಾವರ ಪ್ರಸಾದಕ್ಕಾಗಿ ಒಂದು ನಿಮಿಷ ಪ್ರಾರ್ಥಿಸಿರಿ ಪ್ರಿಯರೇ. ಬರುವ ದಿನದಲ್ಲಿ ಪ್ರಾರಂಭ ಮಾಡಲು ಉದ್ದೇಶಿಸಿರುವಂತಹ ವೆಬ್ಸೈಟ್ ಅನ್ನು, ಆ ವೆಬ್ಸೈಟ್ ಅಲ್ಲಿ ಇರುವಂತಹ ಪ್ರತಿಯೊಂದು ಈ ದಿನದವರೆಗೂ ಅಂತಹ ಒಂದು ಕಾರ್ಯಕ್ರಮವು ಅಡಕವಾಗದೇ ಇರುವಂತಹ ಒಂದು ಆಶೀರ್ವಾದಕರವಾದ ವೆಬ್ಸೈಟ್ ಅನ್ನ ದೇವರು ಕೊಡ್ತಾ ಇದ್ದಾರೆ. ಆಗ ಬರುವ ದಿನಗಳಲ್ಲಿ 24 ಗಂಟೆಯ ಚಾನೆಲ್ ದೇವರು ಕೊಡ್ತಾ ಇದ್ದಾರೆ. ಎಲ್ಲ ಕಾರ್ಯಗಳು ಸುಸಜ್ಜಿತವಾಗಿ ನಡೆಯಲು ಪವಿತ್ರಾತ್ಮರ ಕೃಪೆ ಧಾರಾಕಾರವಾಗಿ ಸಮರ್ಪಿಸಲ್ಪಡಲು ಅದಕ್ಕೆ ಬೇಕಾದಂತಹ ಎಲ್ಲ ಸಾಧನಗಳು, ವ್ಯಕ್ತಿಗಳು, ಶುಶ್ರೂಷಕರು, ಗುರುಗಳು ಎಲ್ಲರೂ ಸಹಕರಿಸಲು, ವಿಶ್ವಾಸಿಗಳ ಸಮೂಹವು ಸಹಕರಿಸಲು ಹಾಗೂ ನೀವೆಲ್ಲರೂ ಸಹಕರಿಸಲು ದಯವಿಟ್ಟು ಪ್ರಾರ್ಥಿಸಿರಿ ಪ್ರಿಯರೇ. ನನಗಾಗಿ, ನನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿರಿ. ಎಲ್ಲರೂ ವಿಶ್ವಾಸದಿಂದ ಪ್ರಭು ಯೇಸು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ನಾವು ಹೇಳೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮವು ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನಿಂದ ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ನಮೋ ಮರಿಯವರ ಪ್ರಸಾದ ಪೂರ್ಣಿ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ನಮೋ ಮರಿಯರ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ. ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸಿರಿ. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮನಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾ ಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರಿಯರೇ, ದಯವಿಟ್ಟು ಈ ಆರಾಧನೆಗೆ ಎಲ್ಲರನ್ನ ಸ್ವಾಗತಿಸಿರಿ. ನಾವು ಪುಟ್ಟ ಮಂದಿ ಆಗಿದ್ದೇವೆ ಪ್ರಿಯರೇ. ಈ ಪುಟ್ಟ ಮಂದೆ ಹನಿ ಹನಿಗೂಡಿದರೆ ಹಳ್ಳ ಎಂಬ ಹೇಳುವ ಹಾಗೆ
ನಾವೆಲ್ಲರೂ ಈ ಸ್ವರ್ಗೀಯ ಯಾತ್ರೆಯನ್ನ ದೇಶದೆಲ್ಲೆಡೆ ಪ್ರಚಾರ ಮಾಡುವ. ಬ್ರದರ್ ರೊಜಾರಿಯನ್ನ ಅಲ್ಲ, ಯೇಸುಸ್ವಾಮಿಯನ್ನ, ಬ್ರದರ್ ಯೇಸುಸ್ವಾಮಿಯನ್ನ, ಕ್ಷಮಿಸಿ, ಬ್ರದರ್ ರೊಜಾರಿಯನ್ನಲ್ಲ, ಯೇಸುಸ್ವಾಮಿಯನ್ನ, ಪವಿತ್ರಾತ್ಮರನ್ನ ಈ ಲೋಕಕ್ಕೆ ನಾವು ಪರಿಚಯ ಮಾಡೋಣ. ದಯವಿಟ್ಟು ಪ್ರಿಯರೇ, ನಿಮ್ಮ ಬಾಯಿಗಳನ್ನು ತೆರೆದು ಈ ಸ್ವರ್ಗೀಯ ಯಾತ್ರೆಯನ್ನು ಕುರಿತು ದಯವಿಟ್ಟು ಎಲ್ಲರಲ್ಲಿ ಸಾಕ್ಷಿಗಳಾಗಿರಿ. ಎಲ್ಲರಿಗೂ, ಎಲ್ಲ ಗ್ರೂಪ್ಗಳಿಗೂ ಶುಭ ಸಂದೇಶವನ್ನು ಸಾರಿ. ನಿಮಗಾಗಿ ದೇವರ ಅನಂತ ಕೃಪೆ ಸದಾ ಧಾರಾಕಾರವಾಗಿ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಕೆಲಸದ ಮೇಲೆ ಇರಿಸಲ್ಪಡುತ್ತದೆ. ಖಂಡಿತವಾಗಿ ಇದಕ್ಕೆ ಪ್ರತಿಫಲವನ್ನ ನೀವು ಪಡೆಯುವಿರಿ. ಈ ಸ್ವರ್ಗೀಯ ಯಾತ್ರೆಗಾಗಿ ಶ್ರಮಿಸುವ ಪ್ರತಿಯೊಬ್ಬರ ಜೀವನದಲ್ಲಿ ಇದುವರೆಗೂ ಅದ್ಭುತಗಳ ಸುರಿಮಳೆಯೇ ಹರಿದಿದೆ. ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುತ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ದೂರವಾಣಿ ಸಂಖ್ಯೆ 09902423181. ಪುತ್ರರೊಡಗೂಡಿ ಹರಸೆ ಮನುತಾಯಿ. ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ಎದುರುಗಡೆಯಿಂದ ನಮ್ಮನ್ನು ರಕ್ಷಿಸಲಿ. ನಮ್ಮ ಸರ್ವೇಶ್ವರ ಪಿತನ, ಸುತನ ಮತ್ತು ಪವಿತ್ರ ಆತ್ಮರ ನಾಮದಲ್ಲಿ ಆಮೆನ್. ಶುಭಕಾಮನೆಗಳು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ದಯವಿಟ್ಟು ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿದ್ದೀರಿ.